ನಮಸ್ಕಾರ. ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಸ್ವಾಗತ. ಇವತ್ತು ನಿಮಗೆ ಒಂದು ಪ್ರಶ್ನೆ. ಮಾತು ಬೆಳ್ಳಿ, ಮೌನ ಬಂಗಾರ. ಈ ಮಾತನ್ನ ನೀವು ಕೇಳಿರ್ತೀವಿ. ಇದು ಸತ್ಯನಾ ಸುಳ್ಳ, ಟ್ರೂ ಆರ್ ಫಾಲ್ಸ್? ನಿಮ್ಮ ಪ್ರಕಾರ ಏನು ಅಂತ ಕಮೆಂಟ್ ಮೂಲಕ ನಮ್ಗೆ ತಿಳಿಸಿ. ಆದ್ರೆ ಇವತ್ತಿನ ಸಂಚಿಕೆಯಲ್ಲಿ ಇದು ನಿಜಾನಾ ಸತ್ಯ ಅಂತ ತಿಳಿಯೋಣ. ವೇದಿಕ್ ಪ್ರಕಾರ ಬ್ರಹ್ಮಾಂಡದಲ್ಲಿ ಯಾವುದೂ ನಿಶಬ್ದವಾಗಿಲ್ಲ, ಸೈಲೆಂಟ್ ಆಗಿರೋದು ಅಂತ ಬ್ರಹ್ಮಾಂಡದಲ್ಲಿ ಇಲ್ಲ. ಇದಕ್ಕೆ ನೀವು ಒಂದು ಟೆಸ್ಟ್ ಅಥವಾ ಎಕ್ಸ್ಪೆರಿಮೆಂಟ್ ಪ್ರಾಯೋಗಿಕವಾಗಿ ಮಾಡಬೇಕು ಅಂದ್ರೆ ನಿಮ್ಮ ಕಿವಿಯನ್ನ 2 ಬೆರಳಲ್ಲಿ ಈ ತರ ಮುಚ್ಕೊಳ್ಳಿ. ಹಿಂಗ್ ಮುಚ್ಕೊಂಡಾಗಲೂ ಕೂಡ ನಿಮ್ಗೆ ಒಂದು ಶಬ್ದ ಕೇಳತ್ತೆ. ಇದನ್ನ ನಾವು ಶಂಖವನ್ನ ಕೂಡ ನಮ್ಮ ಕಿವಿ ಹತ್ರ ಇಟ್ಕೊಂಡಾಗ ಗೊತ್ತಾಗತ್ತೆ, ಅದರಲ್ಲೂ ಅಲೆಗಳ ಶಬ್ದ ಕೇಳುತ್ತೆ. ಸೊ ಹಾಗೆ ಬ್ರಹ್ಮಾಂಡದಲ್ಲಿ ಯಾವುದೂ ನಿಶಬ್ದವಾಗಿ, ಸಂಪೂರ್ಣವಾಗಿ ನಿಶಬ್ದತೆ, ಸೈಲೆಂಟ್ ಆಗಿದೆ ಅಂತ ಇಲ್ಲ. ಬ್ರಹ್ಮಾಂಡದಲ್ಲಿ ಯಾವಾಗ್ಲೂ ಒಂದು ಶಬ್ದ ಇದ್ದೇ ಇರುತ್ತೆ. ಸೊ ಹಾಗಾಗಿ ಬ್ರಹ್ಮಾಂಡದಲ್ಲಿ ಎಲ್ಲಾನು ಸೌಂಡ್ ಮತ್ತೆ ಲೈಟ್, ಬೆಳಕು ಮತ್ತೆ ಧ್ವನಿ ಅದೇನೆ ಕೂಡಿರುವುದು. ಈ ಬ್ರಹ್ಮಾಂಡದ ರಚನೆ ಕೂಡ ಏನು ಇವಾಗ ಓಂ ಅಂತ ಕರಿತೀವಿ, ಅದು ಆಕ್ಚುಲಿ ಅದರ ನಿಜವಾದ ಪೂರ್ಣ ಶಬ್ದ ಯಾವುದು ಅಂದ್ರೆ ಅದರಲ್ಲಿ ಎಲ್ಲಾ ಸ್ವರಗಳನ್ನ ಕೂಡಿರುವಂತಹ ಶಬ್ದ. ಬರೀ ಓಂ ಅಲ್ಲ, ಬರೀ ಆ ಊ ಅಲ್ಲ, ಎಲ್ಲ ಸ್ವರಗಳು ಏನಿದೆ, ಆ ಈ ಉ ಎ, ಎಲ್ಲ ಸ್ವರಗಳು, ಓ ಆ ಎಲ್ಲ ಏನೇನಿದೆ, ಎಲ್ಲ ಸ್ವರಗಳನ್ನು ಕೂಡಿರುವಂತಹ ಶಬ್ದ. ಆ ಶಬ್ದದಿಂದಲೇ ಈ ಬ್ರಹ್ಮಾಂಡದ ರಚನೆ ಆಗಿದೆ. ಹಾಗಾದ್ರೆ ಬ್ರಹ್ಮಾಂಡದ ರಚನೆಯೇ ಶಬ್ದದಿಂದ ಆಗಿರ್ಬೇಕಾದ್ರೆ ಮಾತು ಬೆಳ್ಳಿ, ಮೌನ ಬಂಗಾರ, ಈ ವಾಕ್ಯ ನಿಜನಾ ಸುಳ್ಳ? ಮತ್ತೆ ಇದನ್ನ ನಿಮ್ಮನ್ನ ನೀವು ಪ್ರಶ್ನೆ ಮಾಡ್ಕೊಳ್ಳಿ. ಮುಂದೆ ಹೋಗ್ತಾ ಇದು ವೇದಿಕ್ ಪ್ರಕಾರ ನಿಜವಲ್ಲ. ವೇದಿಕ್ ಪ್ರಕಾರ ನಿಜವಾದದ್ದು ಯಾವುದು ಅಂದ್ರೆ ಸರಿಯಾದ ಮಾತು ಬಂಗಾರ, ಮೌನ ಅನಪೇಕ್ಷಿತ ಲೆಕ್ಕಾಚಾರ. ಸೊ ಇದು ನಮ್ಗೆ ನಮ್ಮ ಅನುಭವದಲ್ಲಿ ಬಂದಿರ್ಬೋದು. ನಾವು ಮೌನವಾಗಿ ಕೂತಿದ್ದಾಗ ಕೂಡ್ಲೆ ಹಲವಾರು ಯೋಚನೆಗಳು ನಮ್ಮ ತಲೆಯಲ್ಲಿ ಬರುತ್ತೆ, ಏನೋ ಲೆಕ್ಕಾಚಾರ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಸೊ ಮೌನವಾಗಿರೋದು ಯಾವತ್ತೂ ಸೂಕ್ತವಲ್ಲ. ಅದಕ್ಕಾಗಿಯೇ ವೇದಿಕಲ್ಲಿ ಸದಾ ಬಾಯಿಂದ ಮಾತನಾಡೋದಕ್ಕೆ ಅಭ್ಯಾಸಕ್ಕೆ ಮಂತ್ರ, ಜಪ, ಶ್ಲೋಕ, ಭಜನೆ, ಕೀರ್ತನೆ, ಹೀಗೆ ಹಲವಾರು ಏನೋ ಒಂದು ಪ್ರೊಸೆಸ್ ಇಂದ ಬಾಯನ್ನ ಉಪಯೋಗಿಸ್ತಾನೆ ಇರ್ತಾ ಇದ್ರು. ಸೊ ಹಾಗಾಗಿ ಮಾತು ಬೆಳ್ಳಿ, ಮೌನ ಬಂಗಾರ ಅನ್ನೋದು ಸುಳ್ಳು. ಇದನ್ನು ಇನ್ನೂ ಹೇಗೆ ಇದನ್ನ ಪುಷ್ಟೀಕರಿಸೋದು ಅಂತ ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ. ಮುಂದೆ ಹೋಗ್ತಾ ಈ ಶಬ್ದ ಅನ್ನೋದು ಎಲ್ಲಿಂದ ಬರ್ತಾ ಇದೆ ಅಂತ ನೋಡೋದಾದ್ರೆ 5 ಪಂಚಭೂತಗಳಲ್ಲಿ ಆಕಾಶ ತತ್ವದಿಂದ ಶಬ್ದ ಬರುತ್ತೆ. ಈಥರ್ ಎಲಿಮೆಂಟ್, ಅದರಿಂದಾನೇ ನಮ್ಗೆ ಶಬ್ದ ಬರೋದು. ನಮ್ಗೆ ಏನು ಈ ಸ್ಪೇಷಿಯಲ್ ಅವೇರ್ನೆಸ್, ನಾನು ಒಂದು ಜಾಗದಲ್ಲಿ ಇದ್ದೀನಿ, ಓಕೆ ಇಲ್ಲಿ ನನ್ಗೆ ಟೇಬಲ್ ಇದೆ, ಇಲ್ಲಿ ನಂಗೆ ಚೇರ್ ಇದೆ ಅಂತ ಆ ಅರಿವು, ಪ್ರಜ್ಞೆ ಹೇಗೆ ಬರುತ್ತೆ ಅಂದ್ರೆ ಈ ಸೌಂಡ್ ಮೂಲಕನೇ. ಅಂದ್ರೆ ನಾವು ಶಬ್ದವನ್ನ ಕೇಳೋದು ಯಾವ ಜ್ಞಾನೇಂದ್ರಿಯದಿಂದ ಅಂದ್ರೆ ಈ ಕಿವಿಯ ಮೂಲಕ. ಕಿವಿಯ ಮೂಲಕ ನಾವು ಶಬ್ದವನ್ನ ಕೇಳ್ತೀವಿ. ಸೊ ನೀವು ಮೆಡಿಕಲ್ ಡಾಕ್ಟರ್ಸ್ನು ಕೇಳಿದ್ರು, ENT ಡಾಕ್ಟರ್ಸ್ನ ಕೇಳಿದ್ರು, ಅವ್ರು ಹೇಳ್ತಾರೆ ಬ್ಯಾಲೆನ್ಸ್ ಮತ್ತೆ ಸ್ಪೇಷಲ್ ಅವೇರ್ನೆಸ್ ಬರೋದು ಈ ಕಿವಿಯ ಮೂಲಕ. ಸೊ ಯಾರಿಗೆ ಏನೋ ಶಬ್ದವನ್ನ ಕೇಳುವ ಪ್ರಾಬ್ಲಮ್ ಇದೆ, ಹಿಯರಿಂಗ್ ಡಿಸಬಿಲಿಟಿ ಇದೆ, ಅವ್ರಿಗೆ ಈ ಸಮಸ್ಯೆ ಇರುತ್ತೆ, ಲೈಕ್ ಬ್ಯಾಲೆನ್ಸ್ ಅವ್ರಿಗೆ ಸಿಗೋದು ಕಷ್ಟ ಆಗತ್ತೆ. ಸೊ ಹಾಗಾಗಿ ಇದರಿಂದ ನಾವೇನ್ ತಿಳ್ಕೊಬಹುದು ಅಂದ್ರೆ ನಮ್ಗೆ ಈ ಈಥರ್ ಎಲಿಮೆಂಟ್ ಏನಿದೆ ಅದು ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಆಕಾಶ ತತ್ವ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಆಕಾಶ ತತ್ವದ ಒಳಗೆ ಉಳಿದ 4 ತತ್ವಗಳೂ ಇದೆ. ನಾವು ಸಂಪೂರ್ಣವಾಗಿ ಶಬ್ದದಿಂದ ಕಡಿತಗೊಂಡ್ಬಿಟ್ರೆ, ನಾನು ಸಂಪೂರ್ಣವಾಗಿ ಸೈಲೆಂಟ್ ಆಗಿರೋ ಒಂದು ವಾತಾವರಣಕ್ಕೆ ಹೋಗ್ತೀನಿ ಅಂದ್ರೆ ನಾವು ಎಲ್ಲಾ ಪಂಚಭೂತಗಳಿಂದನೂ ಕಡಿತಗೊಂಡಂಗೆ. ಅದು ನಮ್ಮ ಮನಸ್ಸಿನ ಮೇಲೆ ತುಂಬಾ ಒತ್ತಡವನ್ನ ತರುತ್ತೆ. ಇದಕ್ಕೆ ನಿಮ್ಗೆ ಒಂದು ಉದಾಹರಣೆ ಹೇಳಬೇಕು ಅಂದ್ರೆ ಅಮೆರಿಕಾನಲ್ಲಿ ಒಂದು ಕ್ವಯಟೆಸ್ಟ್ ರೂಮ್ ಇದೆ, ಒಂದು ಅತ್ಯಂತ ನಿಶ್ಶಬ್ದವಾದ ಒಂದು ಕೋಣೆ ಇದೆ. ಇದನ್ನ ನೀವು ಗೂಗಲ್ ಮಾಡಿ ಕೂಡ ನೋಡ್ಬೋದು. ಇದರಲ್ಲಿ ನಿಮ್ಗೆ ಸಿಗುತ್ತೆ, ಅರ್ತ್ ದ ಕ್ವಯಟೆಸ್ಟ್ ಪ್ಲೇಸ್ ಆನ್ ಅರ್ತ್ ವಿಲ್ ಡ್ರೈವ್ ಯು ಇನ್ಸೇನ್ ಅಂತ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ ಕೂಡ ಸಿಗುತ್ತೆ ನಿಮ್ಗೆ. ವೈ ದ ವರ್ಲ್ಡ್ಸ್ ಮೋಸ್ಟ್ ಸೈಲೆಂಟ್ ರೂಮ್ ಇಸ್ ಸ್ಕೇರಿ, ಅತ್ಯಂತ ನಿಶಬ್ದವಾದ ಕೋಣೆ ಯಾತಕ್ಕಷ್ಟು ಭಯಂಕರವಾಗಿದೆ ಅಂತ ಈ ತರ ಎಲ್ಲ ಒಂದು ಆರ್ಟಿಕಲ್ಸ್ ಎಲ್ಲ ಬಂದಿದೆ, ನೀವು ನೋಡ್ಬೋದು. ಸೊ ಅದರಲ್ಲಿ ಯಾರು ಆ ಕೋಣೆ ಒಳಗೆ ಹೋಗ್ತಾರೋ ಅವ್ರಿಗೆ ಒಂದು
30ರಿಂದ 40 ನಿಮಿಷಕ್ಕಿಂತ ಜಾಸ್ತಿ ಇರೋದಕ್ಕಾಗಲ್ಲ. ಅವ್ರಿಗೆ ಅಷ್ಟು ಮನಸ್ಸಿನ ಮೇಲೆ ಒತ್ತಡ ಬೀಳುತ್ತೆ, ಆ ಸೈಕಲಾಜಿಕಲ್ ಟರ್ಮಾಯಿಲ್ ಆಗುತ್ತೆ. ಯಾಕೆಂದ್ರೆ ಆ ಕೋಣೆಯಲ್ಲಿ ಅವರ ಕಣ್ಣಿನ ರೆಪ್ಪೆಗೆ ಮುಚ್ಚೋದು ಕೂಡ ಆ ಶಬ್ದ ಕೂಡ ಕೇಳುತ್ತೆ, ಅವ್ರ ಹೃದಯದ ಬಡಿತ ಕೂಡ ಕೇಳುತ್ತೆ. ಅವ್ರಿಗೆ ಬ್ಯಾಲೆನ್ಸ್ ಎಲ್ಲ ತಪ್ಪಿ ಅವರು ಆ ರೂಮಿಂದ ಹೊರಗೆ ಬಂದ್ಬಿಡ್ತಾರೆ, ಅವ್ರಿಗೆ ಇರೋದಕ್ಕಾಗಲ್ಲ. ಸೊ ಇದರಿಂದ ಗೊತ್ತಾಗತ್ತೆ ನಮ್ಗೆ ಸೈಲೆನ್ಸ್ ಅನ್ನೋದು ತುಂಬಾ ಕಷ್ಟಕರವಾದ ವಿಷಯ. ಅದರಲ್ಲಿ ಸೈಲೆನ್ಸ್ ಅಲ್ಲಿ ಮನುಷ್ಯ ಇರೋದಕ್ ಸಾಧ್ಯ ಇಲ್ಲ, ಮನುಷ್ಯ ಇರ್ಲಿ ಯಾವ ಜೀವಿಯೂ ಇರಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಈ ಬ್ರಹ್ಮಾಂಡದ ರಚನೆ ಆಗಿರೋದೇ ಶಬ್ದದ ಮೂಲಕ. ಹಾಗಾದ್ರೆ ನಾವು ಮೌನವನ್ನ ಒಂದು ಒಳ್ಳೆ ಗುಣ ಅಂತ ಯಾತಕ್ಕೆ ಪರಿಗಣಿಸ್ತೀವಿ ಅಂದ್ರೆ, ಇದು ಒಂದು ತಪ್ಪಾಗಿ ಅರ್ಥ ಮಾಡ್ಕೊಂಡಿದೀವಿ. ನಮ್ಗೆ ಶಾಂತಿ ನೆಮ್ಮದಿ ಎಲ್ಲ ಬರೋದು ನಾವು ಮೌನವಾಗಿದ್ದಾಗ ಅಂತ ನಾವು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀವಿ. ಶಾಂತಿ ನೆಮ್ಮದಿ ಬರ್ತಾ ಇರೋದು ನಿಶ್ಚಲತೆಯಿಂದ, ಸ್ಟಿಲ್ನೆಸ್. ಎಲ್ಲಿ ಸ್ಟಿಲ್ನೆಸ್ ಇರುತ್ತೋ, ಸೆಂಟರ್ಡ್ನೆಸ್ ಇರುತ್ತೋ, ಬ್ಯಾಲೆನ್ಸ್ ಇರುತ್ತೋ, ಅಲ್ಲಿಂದ ನಮ್ಗೆ ಶಾಂತಿ ನೆಮ್ಮದಿ ಬರ್ತಾ ಇದೆ. ಆದ್ರೆ ಆ ಸ್ಟಿಲ್ನೆಸ್ ನಾವು ಸೈಲೆನ್ಸ್ಗೆ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟಿದೀವಿ, ತಪ್ಪಾಗಿ ಅರ್ಥ ಮಾಡ್ಕೊಂಡಿದೀವಿ. ಸೈಲೆನ್ಸೇ ಬೇರೆ, ಸ್ಟಿಲ್ನೆಸ್ಸೇ ಬೇರೆ. ಸೊ ಸ್ಟಿಲ್ನೆಸ್ ಇಂದ ನಮ್ಗೆ ಶಾಂತಿ ನೆಮ್ಮದಿ ಎಲ್ಲ ಬರುತ್ತೆ, ಆದ್ರೆ ಸೈಲೆನ್ಸ್ ಇಂದ ಅಲ್ಲ. ಅದಕ್ಕಾಗಿಯೇ ನಾವು ಸೈಲೆಂಟ್ ಆಗಿದ್ದಾಗ ನೆಗೆಟಿವ್ ಥಾಟ್ಸ್ ನಮ್ಮನ್ನ ಕಾಡೋದು ಹೆಚ್ಚು. ಅದಲ್ಲದೆ ನೀವು ಈ ಟಿವಿ ಸೀರಿಯಲ್ ಅಥವಾ ಯಾವ್ದೋ ಸಿನಿಮಾನಲ್ಲೂ ಕೂಡ ಯಾವ್ದೋ ವಿಲನ್ ಅಥವಾ ವ್ಯಾಂಪ್ ನ ನೋಡಿದ್ರೆ ಅವರು ಸೈಲೆಂಟ್ ಆಗಿರ್ಬೇಕಾದ್ರೆ ಹೊಂಚಾಗ್ತಾ ಇರ್ತಾರೆ. ಅವ್ರು ಸೈಲೆಂಟ್ ಆಗಿರ್ಬೇಕಾದ್ರೆ ಅವ್ರು ಏನ್ ತೋರಿಸ್ತಾರೆ ಅಂದ್ರೆ, ಆ ಸಿನಿಮಾ ಡೈರೆಕ್ಟ್ರೋ ಸೀರಿಯಲ್ ಡೈರೆಕ್ಟ್ರೋ ಅವ್ರು ಸೈಲೆಂಟ್ ಆಗಿರ್ಬೇಕಾದ್ರೆ ತಲೆನಲ್ಲಿ ಏನೋ ಓಡ್ತಾ ಇದೆ, ಸ್ಕೆಚ್ ಪ್ಲಾಟ್ ಮಾಡ್ತಾ ಇರ್ತಾರೆ, ನಾನು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ. ಸೊ ಇದೆಲ್ಲ ಯಾವಾಗ ಆಗ್ತಾ ಇದೆ ಅಂದ್ರೆ ಸೈಲೆಂಟ್ ಆಗಿರೋವಾಗ. ಸೊ ಅದಕ್ಕೇನೆ ಹೇಳ್ತಾರೆ ಸೈಲೆಂಟ್ ಸಫರಿಂಗ್ ಅಥವಾ ಸಫೋಕೇಟಿಂಗ್ ಸೈಲೆನ್ಸ್, ಈ ತರ ಎಲ್ಲ ಒಂದು ವ್ಯಾಖ್ಯಾನವನ್ನ ಕೊಡ್ತಾರೆ ಸೈಲೆನ್ಸ್ಗೆ, ಅದನ್ನ ಅಸೋಸಿಯೇಟ್ ಮಾಡ್ತಾರೆ. ಸೊ ಹಾಗಾಗಿ ಸೈಲೆಂಟ್ ಆಗಿರೋದು ಉತ್ತಮ ಅಲ್ಲ ವೇದಿಕ್ ಪ್ರಕಾರ. ಅದಕ್ಕೆ ಮಾತು ಬಂಗಾರ, ಮೌನ ಅನಪೇಕ್ಷಿತ ಲೆಕ್ಕಾಚಾರ. ಸೊ ಈ ಸಂಚಿಕೆಯಲ್ಲಿ ನಾವೇನ್ ಕಲ್ತ್ವಿ ಅಂದ್ರೆ, ಮಾತು ಬಂಗಾರ, ಮೌನ ಅನಪೇಕ್ಷಿತ ಲೆಕ್ಕಾಚಾರ. ಮಾತು ಬಂಗಾರ ಹೇಗೆ, ಇದನ್ನ ನಾವು ಮುಂದಿನ ಸಂಚಿಕೆಯಲ್ಲಿ ಕಲಿಯೋಣ. ಇವತ್ತಿನ ಈ ಸಂಚಿಕೆ ಕೇಳಿದ್ದಕ್ಕೆ ಧನ್ಯವಾದ. ಕಮೆಂಟ್ ಮೂಲಕ ನಮ್ಗೆ ತಿಳಿಸಿ ನಿಮ್ಮ ಅನುಭವ ಏನು, ಮಾತು ಬಂಗಾರನ ಮೌನ ಬಂಗಾರನ. ಅಲ್ಲಿಯವರೆಗೆ ಧನ್ಯವಾದ.